ಬರ್ತಾರೆ, ಕಮಿಷನ್ ಇಲ್ಲದೆ ನಾವು ಇಲ್ಲೇನೆ ನಾವು ಏನಿದೆಯಾ ನಾವು ಕಾಯಿ ಕಿತ್ತು ಅವ್ರಿಗೆ ವೆಯ್ಟ್ ಮಾಡಿ ಹಾಕಿ ಇಲ್ಲೇ ನಾವು ಕ್ಯಾಶ್ ತಗೊಂಡ್ಬಿಡ್ತೀವಿ. 50 ಟನ್ ಬೆಳೆದ್ರು ಸುಮಾರು ಅವ್ರ ಲೆಕ್ಕ ಒಂದು 50 ರೂಪಾಯಿ ಮಾಡಿದ್ರು 25 ಲಕ್ಷ ಆಗುತ್ತೆ. 50 ರೂಪಾಯಿ ಅವರೇಜ್ ಸಿಗಲ್ಲ ಸರ್, 50 ರೂಪಾಯಿ ಸಿಗಲ್ಲ ಅವರೇಜ್. ಒಂದ್ಸಲ 20 ರೂಪಾಯಿ ಆಗುತ್ತೆ, ಒಂದ್ಸಲ 30 ಆಗುತ್ತೆ, ಮ್ಯಾಕ್ಸಿಮಮ್ ಎಲ್ಲ 40-50 ಎಲ್ಲ ಒಂದೊಂದ್ ಟೈಮ್ ಹೋಗುತ್ತೆ. ಈಗೆಲ್ಲ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ. ನಮಸ್ಕಾರ ನಮ್ಮ ವೀಕ್ಷಕರು ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದಾರ ಅಂತಾನೆ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಸನ್ನಿವೇಶ ನಮ್ಮ ವಿಡಿಯೋ ಮಾಡೋದಕ್ಕೆ ಮುಂಚೆ ಸನ್ನಿವೇಶನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು. ಯಾಕಂದ್ರೆ ನಾವು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ನಮ್ಮ ವೀಕ್ಷಕರಿಗೋಸ್ಕರ, ಅದಕ್ಕೆ ಕಷ್ಟ ಅಂತಲ್ಲ, ನಮ್ಮ ಜವಾಬ್ದಾರಿ ಅನ್ನೋ ರೀತಿ ನಾವು ವಿಡಿಯೋ ಮಾತಾಡ್ತೀವಿ ನಮ್ಮ ಫಾರ್ಮರ್ಸ್ಗೋಸ್ಕರ ಯಾವತ್ತೂ. ಇವತ್ತಿನ ವಿಚಾರ ಅಂದ್ರೆ ಇವಾಗ ಮೊನ್ನೆ ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ. ಇದರಲ್ಲಿ ಇಂಗ್ಲಿಷ್ ಪಾಲಿ ಹೌಸ್ ಅಲ್ಲಿ ಇಂಗ್ಲಿಷ್ ಕುಕುಂಬರ್ ಅಲ್ಲಿ ಮಿನಿಮಮ್ 25 ಲಕ್ಷ ಗ್ಯಾರಂಟಿ ಅಂತ ಹೇಳಿದ್ರು. ಇದನ್ನು ನಿಜವಾಗ್ಲೂ ರೈತರಿಗೆ ಅಷ್ಟು ಇನ್ಕಮ್ ಬರುತ್ತಾ ಅಥವಾ ಇದು ಒಂದು ರೈತರಿಗೆ ಫಾರ್ಮರ್ಸ್ ನ ದಾರಿ ತಪ್ಪಿಸೋ ಪ್ರಯತ್ನ ಅನ್ಬಿಟ್ಟು ರಿಯಾಲಿಟಿ ವಿಡಿಯೋ ಒಂದು ಚೆಕ್ ಮಾಡ್ಬೇಕು ಅನ್ಬಿಟ್ಟು ಫಾರ್ಮರ್ಸ್ ನ ಹುಡ್ಕೊಂಡ್ ಬಂದಿದ್ವಿ. ಬರ್ಬೇಕಾದ್ರೆ ಇವತ್ತು ಡಿಸೆಂಬರ್ 12ನೇ ತಾರೀಕು, ನಿಮ್ಗೂ ಗೊತ್ತಿರುತ್ತೆ ಈ ಡೇಟ್ ಅಲ್ಲಿ ಸೈಕ್ಲೋನ್, ವಿಪರೀತ ಸೈಕ್ಲೋನ್ ಬೆಳಗ್ಗೆ ಮಾರ್ನಿಂಗ್ ಇಂದ ನೀವು ನೋಡ್ಬೋದು. ಈಗ ಫುಲ್ಲು ಮಳೆನಲ್ಲಿ ನೆನ್ಕೊಂಬಂದಿದ್ದೀನಿ, ಆದ್ರೂ ಪರವಾಗಿಲ್ಲ ನಮ್ಮ ವೀಕ್ಷಕರಿಗೋಸ್ಕರ ವಿಡಿಯೋ ಮಾಡ್ಲೇಬೇಕು ಅಂತೇಳಿ ವಿಡಿಯೋ ಬಂದಿದ್ದೀವಿ. ಇವಾಗ ನಮ್ಮ ಪಾಲಿ ಹೌಸ್ ಅಲ್ಲಿ ಇಂಗ್ಲಿಷ್ ಕುಕುಂಬರ್ ನೋಡ್ಬೋದು, ನಂಬರ್ 1 ಕ್ರಾಪ್ ಬೆಳೆ ಬೆಳೆದಿದೆ. ಇದ್ರಲ್ಲಿ ಯಾವ ರೀತಿ ಇನ್ಕಮ್ ಇದೆ ಮತ್ತು ಹಾರ್ವೆಸ್ಟ್ ಹೇಗೆ, ಇದ್ರಲ್ಲಿ ನಿಜವಾಗ್ಲೂ ಅಷ್ಟೊಂದು ಇನ್ಕಮ್ ಇದೆ ಅಂದ್ಬಿಟ್ಟು ರಿಯಾಲಿಟಿ ವಿಡಿಯೋ ಅಂತಾನೆ ಅನ್ಕೋಬಹುದು ನೀವು ಇದನ್ನ. ನಮ್ಮ ವೀಕ್ಷಕರು ಇದ್ರಲ್ಲಿ ನಿಜವಾಗ್ಲೂ ಇನ್ಕಮ್ ಎಷ್ಟಿದೆ ಅಂತ ನೇರ ಅವರು ಫಾರ್ಮರ್ಸ್ ಕೇಳ್ಕೊಳ್ಳೋಣ. ಯಾಕೆಂದ್ರೆ ನಾವು ಯಾವಾಗ್ಲೂ ಒಂದು ರಿಯಲ್ ಆಗಿ ಒಂದು ಬೆಳೆ ಮಾಡ್ಬೇಕಾದ್ರೆ ನಾವು ದಾರಿ ತಪ್ಪಿಸೋ ಪ್ರಯತ್ನ ಆಗ್ಬೋದು ನಮ್ಮ ಫಾರ್ಮರ್ಸ್ಗೋಸ್ಕರ. ಅದ್ರಲ್ಲಿ ನಿಜವಾಗ್ಲೂ ಇನ್ಕಮ್ ಹೇಗಿದೆ, ಖರ್ಚು ಹೇಗಿದೆ, ಈ ಪಾಲಿ ಹೌಸ್ ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಿಜವಾಗ್ಲೂ ಅದ್ರಲ್ಲಿ ಅಷ್ಟೊಂದು ಇದ್ದಿದ್ರೆ ಇದರಲ್ಲಿ ಆರಾಮಾಗಿ ಎಲ್ಲರೂ ಫಾರ್ಮರ್ಸ್ ಪಾಲಿ ಹೌಸ್ ಮಾಡ್ಕೋಬಹುದು. ಒಂದೇ ಮಿಷಿನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ದಂಗ್ ಕಾಣಿಸುತ್ತೆ ನೋಡಿ ಸರ್, ಎಲ್ಲ ಒಂದೇ ಸೈಜ್ ಕಾಯಿ, ಒಂದೇ ಸೈಜ್ ಇದೆ. ಹೌದು ಸರ್, ಈ ತರ ಕ್ವಾಲಿಟಿ ಓಪನ್ ಫೀಲ್ಡ್ ಅಲ್ಲಿ ಬರೋದಿಲ್ಲ, ಹಂಗಂತ ಎಲ್ಲರೂ ಪಾಲಿ ಹೌಸ್ ಮಾಡೋದಕ್ಕೂ ಕಷ್ಟ ಅಲ್ವಾ ಸರ್? ಹೌದು ಹೌದು ಸರ್. ಆದ್ರೆ ಇತ್ತೀಚೆಗೆ ಪಾಲಿ ಹೌಸ್ ಅವ್ರಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇರೋದು ಅಂದ್ರೆ ನೆಟ್ ಹೌಸ್ ಅವರು ಅಲ್ವಾ ಸರ್? ಹೌದು ಸರ್, ಕ್ರಾಪ್ಗಳು ನೆಟ್ ಹೌಸ್ ಅಲ್ಲಿ ಬೆಳೆಯಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಎಲ್ಲ ಮಾಡಿದಕ್ಕೆ ಈಗ ಪಾಲಿ ಹೌಸ್ಗಳು ಈಗ ಅಷ್ಟೊಂದು ನಡೀತಾ ಇಲ್ಲ ಸರ್. ಮೊದ್ಲೆಲ್ಲಾನು ಸ್ಟಾರ್ಟಿಂಗ್ ಪಾಲಿ ಹೌಸ್ ಮಾಡಿದ್ರೆ ಒಂದು ಇಂಡಸ್ಟ್ರಿ ಇಟ್ಕೊಂಡು ಅಷ್ಟು ಲೆವೆಲ್ ಅಂತಿದ್ರು, ಅಷ್ಟೇ ಪ್ರಾಫಿಟ್ ಬರುತ್ತೆ ಅಂತ. ಈಗ ಪಾಲಿ ಹೌಸ್ ಅಲ್ಲಿ ಮಾಡೋದು ನೆಟ್ ಹಾಕಿ ಮಾಡ್ತಾ ಇದಾರೆ, ಹಂಗಾಗಿ ಬೆಳೆಗಳನ್ನ ಮಾಡ್ಬಿಟ್ಟಿದ್ದಾರೆ. ಹೌದೌದು ಸರ್, ಆಲ್ಮೋಸ್ಟ್ ಪಾಲಿ ಹೌಸ್ ಅಲ್ಲಿ ಏನ್ ಮಾಡ್ತೀವೋ ಎಲ್ಲಾ ನೆಟ್ರಲ್ಲೇ ಮಾಡ್ತಾ ಇದಾರೆ. ಅದ ನಿಮ್ಗೆ ಬೆನಿಫಿಟ್ ಅಂದ್ರೆ ಈ ತರ ಮಳೆಗಾಲದಲ್ಲಿ ಸೇವ್ ಮಾಡ್ಕೋಬಹುದು. ಟೈಮ್ ಅಲ್ಲಿ ಅಷ್ಟೇನೆ, ಈ ತರ ಮಳೆಗಾಲದಲ್ಲಿ ಏನಾದ್ರು ಈ ತರ ಬೆಳೆ ಸಿಕ್ಕಿ ಒಂದು ಒಳ್ಳೆ ಬೆಲೆ ಆದ್ರೆ ಮಾತ್ರನೇ, ಬೆಳೆ ಚೆನ್ನಾಗಾಗ್ಬೇಕು ಆದ್ರೆ ಒಂದಷ್ಟು ಸಿಗುತ್ತೆ. ಹೊರಗಡೆ ಆಗಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಹೊರಗಡೆನೂ ಕ್ಲೈಮೇಟ್ ಒಳಗಡೆ ಒಂದೇ ತರ ಇದ್ರೆ ಏನು ಸಿಗಲ್ಲ ಸರ್. 100% ಕಾಂಪಿಟೇಷನ್ ಇನ್ನ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಹೌದು ಸರ್, ಇನ್ನ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಬಾಟಮ್ ಅಲ್ಲಿ ಕುಟ್ಟಿರುತ್ತಲ್ವಾ, ಇನ್ನ ಲೆಂತ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ಉದ್ದಲ್ಲಿ ಬಾಟಮ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಹಾರ್ವೆಸ್ಟ್ ಬಂದಿದೆ, ಇದು ಬಂದಿರೋದು ಆಲ್ಮೋಸ್ಟ್ ಒಂದು 4ರಿಂದ 5. ಸರ್ ಎಷ್ಟು ತೂಕ ಬರುತ್ತೆ ಇದು ಒಂದು ಕಾಯಿ ಈಗ ನಿಮ್ ಕೈಯಲ್ಲಿ ಇರೋದು? ಇದು ಸರ್ ಇದು ಒಂದು 250ರಿಂದ 300 ಗ್ರಾಮ್ ಬರುತ್ತೆ ಸರ್. 1 kgಗೆ 4ರಿಂದ 5 ಕಾಯಿ. ಹೌದು, 4ರಿಂದ 5 ಕಾಯಿ ಬರುತ್ತೆ ಸರ್. ಇದಕ್ಕೆ ಮಾರ್ಕೆಟಿಂಗ್ ಜಾಸ್ತಿ ಅಂದ್ರೆ ಯಾವ್ದು ಚೆನ್ನೈಗೆ ಅಥವಾ ಲೋಕಲ್ ಮಾರ್ಕೆಟ್? ಸರ್ ಎಲ್ಲಾ ಕಡೆ ಹೋಗುತ್ತೆ. ಈಗ ಚೆನ್ನೈ ಜಾಸ್ತಿ ಹೋಗುತ್ತೆ. ಚೆನ್ನೈ ಲಾಸ್ಟ್ ಟೈಮ್ ಎಲ್ಲ ನಾವು ಕೇರಳದವ್ರು ಕೊಡ್ತಾ ಇದ್ವಿ. ಹೌದಾ? ಕೇರಳದವ್ರು ಕೊಡ್ತಾ ಇದ್ವಿ. ಈಗ ಬೆಂಗಳೂರಿಗೆ ಹೋಗುತ್ತೆ. ಎಲ್ಲ ಇವರು ನಮ್ಮ ಹತ್ರ ತಗೊಂಡೋಗಿ ಪ್ಯಾಕೇಜ್ ಮಾಡಿ ಎಲ್ಲ ಮಾಲ್ಗಳಿಗೆಲ್ಲ ಸಪ್ಲೈ ಮಾಡ್ತಾರೆ ಸರ್. ನಿಮ್ಗೆ ರಿಸ್ಕ್ ಯಾಕೆ ಅನ್ಬಿಟ್ಟು ಅವ್ರಿಗೆ ಕೊಟ್ಬಿಡಿದ್ರಲ್ವಾ? ಹೌದು ಸರ್, ರಿಸ್ಕ್ ಒಬ್ಬೊಬ್ರೆ, ನಾವು ಒಬ್ಬಂಟಿಗರು, ನಾವು ಏನ್ ಮಾರ್ಕೆಟಿಂಗ್ಗೆ ತುಂಬಾ ತೊಂದ್ರೆ. ಹೌದು, ಅಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ರೆ ನಾವು ಇಲ್ಲಿ ತೋಟದಲ್ಲಿ ಏನು ಮಾಡಕ್ ಆಗಲ್ಲ ಸರ್. ಬೇರೆ ಕೆಲಸಗಳೇನು ಮಾಡೋದಕ್ಕೆ ಕಷ್ಟ. ಹೌದು ಸರ್, ಬೇರೆ ಕೆಲಸ ಏನ್ ಮಾಡಕ್ ಎಲ್ಲ ಒಂದೇ ಸೈಜ್, ಒಂದೇ ಲೆಂತ್, ಒಂದೇ ಒಂದೇ ಗಿಡದ ಕಾಯಿ ನೋಡಿ ಸರ್, ಇವೆಲ್ಲ ಒಂದೇ ಗಿಡದ ಕಾಯಿ. ಎಲ್ಲ ಅವಳಿ ಜವಳಿ ಅಂತಾರಲ್ಲ ಆ ರೀತಿ ಎಲ್ಲ. ಹೌದು ಸರ್, ತದ್ರೂಪಿಗಳು. ಹೌದು. ಇದು ಪ್ರತಿದಿನ ಸುತ್ತಾ ಇರ್ಬೇಕಾಗುತ್ತೆ? ಪ್ರತಿದಿನ ಇಲ್ಲ, ಒಂದು 3 ದಿನಕ್ಕೆ 4 ದಿನ ಸುತ್ತಾ ಇರ್ಬೇಕಾಗತ್ತೆ. ಈ ಹೈಟ್ ಆದ್ಮೇಲೆ ವೆಯ್ಟ್ಗೆ ಈ ತರ ಕ್ಲಾಂಪು ಪ್ರೆಸ್ಸಿಂಗ್, ಈ ತರ ಕ್ಲಾಂಪ್ ಆಗ್ಬೇಕು. ಇದು ಬರಲ್ಲ, ಇದಷ್ಟೇ ಹಿಡ್ಕೊಳ್ಳುತ್ತೆ, ಮೇಲೆ ಹೋಗುತ್ತೆ. ಅದೇ ತರ ಬಾಟಮ್ ಅಲ್ಲಿ ಒಂದು ಕ್ಲಾಂಪ್ ಹಾಕಿರ್ತೀವಿ. ಸ್ಟಾರ್ಟಿಂಗು ಈ ದಾರ ಟೈಟ್ ಆಗಿ ಬರ್ಬೇಕಲ್ವಾ, ಹಂಗಾಗಿ
ಇಲ್ಲೊಂದು ಕ್ಲಾಂಪ್ ಹಾಕಿರ್ತೀವಿ. ಆಮೇಲೆ ಸುತ್ಕೊಂಡು ಒಂದು ಹೈಟ್ ಆದ್ಮೇಲೆ ಈ ಕಾಯಿ ವೆಯ್ಟ್ ತಡೆಯೋದಕ್ಕೋಸ್ಕರ ಹೈಟ್ ಅಲ್ಲಿ ಒಂದು ಕ್ಲಾಂಪ್ ಹಾಕ್ತಿವಿ. ಆಮೇಲೆ ಅಲ್ಲಿಂದ ಟಾಪ್ ಹೋಗ್ಬಿಡುತ್ತೆ, ಏನ್ ತೊಂದರೆ ಇಲ್ಲ. ಸುತ್ತೋದು ಲೆಫ್ಟ್ ಸೈಡ್ ಬಲ್ ಸೈಡ್ ಯಾಕೆ ಒಂದೇ ಸೈಡ್ ಸುತ್ತಬೇಕಂತಾರಲ್ಲ, ಅದೇನಾದ್ರು ಇದೆಯಾ ರೂಲ್ಸ್? ಏನ್ ರೂಲ್ಸ್ ಏನಿಲ್ಲ, ಹೆಂಗ್ ಬೇಕಂಗ್ ಸುತ್ತೋದಷ್ಟೇನೆ. ಬಲಗಡೆನೆ ಸುತ್ತಬೇಕು ಎಡಗಡೆನೆ ಸುತ್ತಬೇಕಂತ ಅಂದ್ರೆ ಈಗ ಯಾವ ರೀತಿ ಅಂದ್ರೆ ಅದು ಈಗ ಒಬ್ರು ಒಂದೊಂದ್ಸಲ ಒಂದೊಂದು ಐಟಿಗೆ ಸುತ್ತಾ ಇರ್ಬೇಕಾಗತ್ತೆ. ಒಬ್ಬೊಬ್ರು ಒಂದೇ ಆಂಗಲ್ ಅಲ್ಲಿ ಸುತ್ತೋದ್ರಿಂದ ಇನ್ನೊಂದ್ಸಲ ಸುತ್ತಿದ್ರೆ ಈ ಕೆಳಗಡೆ ಬಾಟಮ್ ಸೈಡ್ ಅಲ್ಲಿ ಓಪನ್ ಆಗ್ಬಿಡುತ್ತೆ ಉಲ್ಟಾ ಸುತ್ತಿದ್ರೆ. ಅದಕ್ಕೆ ಒಂದೇ ಕಡೆ ಸುತ್ತೋದು ಅಂತ, ಬೇರೆ ಇನ್ನೇನು ಇಲ್ಲ. ಸೈಂಟಿಫಿಕ್ ರೀಸನ್ ಏನಿಲ್ಲ. ಒಂದೇ ಕಡೆ ಸುತ್ತಿದ್ರೆ ಬಾಟಮ್ ಸುತ್ತಿರ್ತೀವಿ, ಅದೇ ತರ ಸುತ್ಕೊಂಡು ಹೋದ್ರೆ ಹಿಡ್ಕೊಳ್ಳುತ್ತೆ. ಉಲ್ಟಾ ಸುತ್ತಿದ್ರೆ ಅದು ಓಪನ್ ಆಗ್ಬಿಡುತ್ತೆ ಕೆಳಗಡೆ, ಅದು ಕೆಳಗಡೆ ಹೋಗ್ಬಿಡುತ್ತೆ. ಅದೇ ಅಷ್ಟೇ. ಆಮೇಲೆ ನಾವು ಇಲ್ಲಿ ಗಮನಿಸಿದಾಗ ಮಾಮೂಲಿ ಮೇಲೆ ಹೊರಟೋಗ್ತಾ ಇತ್ತು ಕುಕುಂಬರ್. ಹೌದೌದು, ಫುಲ್ಲು ರೆಡಿ ಮಾಡ್ಕೊಂಡಿದ್ರಲ್ಲ, ಇದು ಯಾವ ರೀತಿ ಅಂತ? ಅದೇ ನಮ್ಗೆ ಕೈಗೆ ಇಟ್ಕೋ ಅಷ್ಟೊತ್ತಿಗೆ ಅಷ್ಟು ಒಂದು 7-7.5 ಅಡಿ ಹೈಟಿಗೆ ನಾವು ಸಪ್ರೇಟ್ ಕಂಬಿ ಮಾಡ್ಕೊಂಡು ಅದಕ್ಕೆ ದಾರ ಮಾಡ್ಕೊಂಡಿದೀವಿ. ಫುಲ್ ಹೈಟ್ ಹೋಗ್ಬಿಟ್ರೆ ಎಲ್ಲ ಲ್ಯಾಡ್ರು ಅದು ಇದು ಕಾಯಿ ಕೀಳೋದಿಕ್ಕೆ ಆಗಲ್ಲ. ಅದಕ್ಕೆ ನಮ್ಗೆ ಕೈ ಇಟ್ಟುವ ಅಷ್ಟೊತ್ತಿಗೆ ಒಂದು ಕಂಬಿ ಹಾಕೊಂಡು ಸಾಲ್ಗೂ ಈ ತರ ದಾರ ಹಾಕೊಂಡಿದೀವಿ. ಅದು ನಮ್ಗೆ ವಿಶೇಷ ಅನ್ಸುತ್ತೆ. ಈ ಸಲ ಈ ತರ ಓಪನ್ ಫೀಲ್ಡ್ ಅಲ್ಲಿ ಮಾತ್ರ ಮಾಡ್ತಾ ಇದ್ರು ಅಲ್ವಾ? ಹೌದು ನೋಡಿ, ಅಲ್ಲಿ ಮೇಲ್ಗಡೆ 14 ಅಡಿ 15 ಅಡಿ ಮೇಲ್ಗಡೆ ಮೊದ್ಲೆಲ್ಲ ಮಾಡಿದೀವಿ ನಾವು. ಹೈಟ್ ಹೋಗ್ಬಿಡೋದು, ಮೇಂಟೈನ್ ಮಾಡೋದು ಕಷ್ಟ. ಈಗ ಲೇಡೀಸ್ ಎಲ್ಲ ಕೈ ಕೀಳೋದೆಲ್ಲ ಅವ್ರನ್ನ, ಅವ್ರ ಪಾಪ ಹೈಟ್ ಅಲ್ಲಿ ಲ್ಯಾಡರ್ ಅಲ್ಲಿ ಹತ್ತಿ ಕಿತ್ತು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಒಬ್ರು ಲ್ಯಾಡ್ ಇಟ್ಕೋಬೇಕು, ಕೀಳ್ಬೇಕು, ಚೀಲಕ್ ಹಾಕೋಬೇಕು, ಬುಟ್ಟಿಗೆ ಹಾಕೋಬೇಕು, ತೊಂದರೆ ಆಗುತ್ತೆ. ಅದರಿಂದ ಈ ತರ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಇದು ನಮ್ಗೆ ವಿಶೇಷ ಅಂತಾನೆ ಅನಿಸ್ತು. ನಮ್ ವೀಕ್ಷಕರು ನೋಡಿ ಮೇಲ್ಗಡೆ ಟಾಪ್ ಅಲ್ಲಿ ಅದು 12 ಅಡಿ ಬರುತ್ತೆ, 15 ಅಡಿ ಬರುತ್ತೆ ಮೇಲ್ಗಡೆ. 14 ಅಡಿ ಬರುತ್ತೆ. ಆ ಕಂಬಿ ಲೆವೆಲ್ 14 ಅಡಿ ಬರುತ್ತೆ. 14 ಅಡಿ ಬಂದ್ಬಿಟ್ರೆ ನೀವು ಕಾಯಿಗೆ ಹಾರ್ವೆಸ್ಟ್ ಮಾಡೋದೇನೆ ಒಂದ್ ದೊಡ್ಡ ಹಿಂಸೆ ಆಗ್ಬಿಡುತ್ತೆ. ಹೌದೌದೌದು. ಈಗ ಇದು ಸಾಮಾನ್ಯವಾಗಿ 8 ಅಡಿಗೆ ರೆಡಿ ಮಾಡ್ಕೊಂಡಿದ್ದೀರಾ? ಇದು ಹೌದು, 7ರಿಂದ 8 ಅಡಿ ಮಾಡ್ಕೊಂಡಿದೀವಿ. ಕೃಷಿ ಮಾಡೋದು ಹೇಗೆ ಅಂತ ನಮ್ಮ ಇಲ್ಲಿ ನೋಡ್ಬೋದು. ಈಗ ಕೃಷಿ ಮಾಡೋದು ಹೇಗೆ ಅಂತ ಸ್ವಲ್ಪ ಈಗ ಸಾಮಾನ್ಯವಾಗಿ ನಾವು ಬಂದಿರೋ ಉದ್ದೇಶ, ಈಗ ಮಳೆ ಬೀಳ್ತಾ ಇದೆ ಹೊರಗಡೆ, ನಾವು ವಿಡಿಯೋ ಮಾಡ್ಬೇಕಂತ. ಫುಲ್ ಜಡಿ ಮಳೆ ಇದೆ ಹೊರಗಡೆ, ಅನ್ಕೊಂಡ್ ಬಂದ್ವಿ. ಈಗ ನಾವು ವೀಕ್ಷಕರಿಗೋಸ್ಕರ ಇನ್ಫಾರ್ಮೇಶನ್ ಕೊಡ್ಲೇಬೇಕು ಅಂತ. ಈ ಫಾರ್ಮಿಂಗ್ ಬಗ್ಗೆ ಈಗ ನಾನು ಇದು ಇಂಗ್ಲಿಷ್ ಕುಕುಂಬರ್ನ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಏನಂದ್ರೆ, ಕೆಲವರು ಯೂಟ್ಯೂಬರ್ ಫಾರ್ಮರ್ಸ್ ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ. ಈಗ ನಾನು ನೋಡಿದೆ ಲಾಸ್ಟ್ ವೀಕ್ ಅಲ್ಲಿ ಒಬ್ರು ಅಪ್ಲೋಡ್ ಮಾಡಿದ್ರು, ಚಾನಲ್ ಹೆಸರು ಹೇಳ್ಬೇಡ, ನಮ್ಮ ಫಾರ್ಮರ್ಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇಂಗ್ಲಿಷ್ ಕುಕುಂಬರ್ ಅಲ್ಲಿ ಪಾಲಿಹೌಸ್ ಅಲ್ಲಿ ಹಾಕ್ಬಿಟ್ಟು ಮಿನಿಮಮ್ ಅದು ಸರ್ ಮಿನಿಮಮ್ ಟೋಟಲ್ ಇದು ಇನ್ಕಮ್ ಅಲ್ಲ, ಮಿನಿಮಮ್ 25 ಲಕ್ಷ ರೂಪಾಯಿ ಲಾಭ ಅಂತ ಹೇಳಿದ್ರು. ನನಗೆ ಇದೇನಪ್ಪ, ಫಾರ್ಮರ್ಸ್ಗೆ ಇಷ್ಟೊಂದು ಲಾಭ ಇದ್ರೆ ಈಗ ನೀವು ಪಾಲಿಹೌಸ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು? ಸರ್ ನಮ್ ಪಾಲಿಹೌಸ್ ಮಾಡಿದ್ದು 5 ವರ್ಷ ಆಯ್ತು ಸರ್. ಈಗ ಲೋನ್ ಮಾಡ್ಸಿದ್ರಲ್ವಾ, ಲೋನ್ ಎಷ್ಟು ಮಾಡ್ಸಿದ್ರು ಇದ್ರಲ್ಲಿ? ಸರ್ ಲೋನು ಅದೇ 50% ಆಗುತ್ತೆ. 50% ಮಾಡಿಸಿದ್ವಿ. ಆ ಲೋನ್ಗಳೇ ಮಾಡೋದಿಕ್ ಆಗಲ್ಲ ಸರ್, ಅಷ್ಟೊಂದು ಬರಂಗಿದ್ರೆ ನಾವು ಒಂದೇ ಬೆಳೆ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲ, ಲೋನ್ ಎಷ್ಟು ಮಾಡಿದ್ರಿ ಇದ್ರಲ್ಲಿ? ಲೋನ್ ಸರ್ ಟೋಟಲ್ 34 ಲಕ್ಷ ಮಾಡಿದ್ದು. ನಾವ್ ವೀಕ್ಷಕರು ಗಮನಿಸಿ, ಇಲ್ಲಿ 34 ಲಕ್ಷ ಅಂದ್ರೆ ಸಬ್ಸಿಡಿ ಅಲ್ಲಿ ಹೋಗಿ ಅವರಿಗೆ ಸುಮಾರು 15 ಲಕ್ಷ ಲೋನ್ ಉಳ್ಕೊಳ್ಳುತ್ತಲ್ಲ? ಹೌದು ಹೌದು, 15ರಿಂದ 16 ಲಕ್ಷ. 5 ವರ್ಷದಿಂದ ನೀವು ಇನ್ನೂ ಲೋನ್ ತೀರ್ಸಕ್ ಆಗಿದೆ ಇದ್ರಲ್ಲಿ? ಇಲ್ಲ ಸರ್, ಅಷ್ಟೊಂದು ನಾವು ಹೇಳ್ತಾರೆ ಒಂದೇ ಬೆಳೆಗೆ ಒಂದೇ ಶಾಟ್ಗೆಲ್ಲ ಒಂದೇ ಸಲಕ್ಕೆ ಮುಗಿಸ್ಬಿಡ್ಬೋದು, ಒಂದೇ ಸಲಕ್ಕೆ ಸಾಲೆಲ್ಲ ತೀರ್ಸ್ಕೋಬಹುದು ಅಂತ. ಇಲ್ಲಿ ತನಕ ಆಗಿಲ್ಲ. ನಾನು ಕಲರ್ ಕ್ಯಾಪ್ಸಿಕಮ್ 3 ಬೆಳೆ ಮಾಡ್ದೆ, ಸೇವಂತಿಗೆ ಮಾಡ್ತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ. ಏನು ಉಳಿತಾ ಇಲ್ಲ ಸರ್. ನಮ್ ವೀಕ್ಷಕರು ಇಲ್ಲಿ ಗಮನಿಸಿ, ರೈತರಿಗೆ ಇಂಗ್ಲಿಷ್ ಕುಕುಂಬರ್ 1 ಎಕರೆ ಮಾಡಿದ್ದಾರೆ ಫಾರ್ಮಿಂಗ್, ಮಿನಿಮಮ್ 25 ಲಕ್ಷ ಲಾಭ ಅಂತ ಅಂದ್ಬಿಟ್ರೆ ಅದ್ರ ರೈತರಿಗೆ ಉದ್ಧಾರ ಮಾಡೋ ಕೆಲ್ಸನ ಅಥವಾ ದಾರಿ ತಪ್ಸೋ ಕೆಲ್ಸನ ಅಂತ ನೀವು ಯೋಚನೆ ಮಾಡ್ಬೇಕು. ನಾನು ಅನ್ಕೊಂಡೆ ಇದೇನಪ್ಪ, ಇದು ಇಷ್ಟೊಂದು ಲಾಭ ಇದ್ರೆ ಇದ್ರಲ್ಲಿ ರೈತರಿಗೆ ಯಾಕೆ ಇಷ್ಟೊಂದು ಕಷ್ಟ ಇರ್ತಾ ಇತ್ತು. ಈಗ ಆಲ್ಮೋಸ್ಟ್ ಒಂದು ಪಾಲಿಹೌಸ್ 1 ಎಕರೆ ಮಾಡೋದಕ್ಕೆ 35-40 ಲಕ್ಷ ಆಗುತ್ತಲ್ಲ ಸರ್? ಹೌದು ಸರ್, ಆಗುತ್ತೆ. 35-36 ಆಗುತ್ತೆ ಸರ್. ಮಿನಿಮಮ್ 25 ಲಕ್ಷ ಅಂದ್ರೆ ದಾರಿ ತಪ್ಸೋ ಕೆಲಸ ಅಂತ. ಅದಕ್ಕೆ ರಿಯಾಲಿಟಿ ಚೆಕ್ ಮಾಡ್ಬೇಕು, ಫಾರ್ಮರ್ಸ್ ನ ಹತ್ರನೇ ಡೈರೆಕ್ಟ್ ಆಗಿ ನೇರವಾಗಿ ಮಾತಾಡ್ಬೇಕು ಮತ್ತೆ ಅಂತೇಳಿ ಈಗ ರಿಯಾಲಿಟಿ ವಿಡಿಯೋ ಅಂತಾನೆ ಹೇಳ್ಬೋದು ಸರ್. ಇದೀಗ ಬೆಳೆ ಚೆನ್ನಾಗಿದೆ ನೋಡಿದಿಕ್ಕೆ, ನಿಮ್ ಅನುಭವದ ಪ್ರಕಾರ ಸರ್ ಎಷ್ಟು ಟನ್ ವರೆಗೂ ಬರ್ಬೋದು ಸರ್ ಇದು? ಸರ್ ಮ್ಯಾಕ್ಸಿಮಮ್ ನನ್ನ ಪ್ರಕಾರ 40 ಟನ್ ಮಾಡಿದ್ರೆ ಫುಲ್ ಅಚೀವ್ ನಂದು. ಫುಲ್ ಒಳ್ಳೆ ಬೆಳೆ. 50 ಟನ್ ಎಲ್ಲ ಹೇಳ್ತಾರೆ, 40 ಟನ್ ಮಾಡಿದ್ರೆ ಫುಲ್ ಸಾಧನೆ ಅಂತ. ಅವರು ಕಂಪ್ನಿಯವ್ರು ಹೇಳೋ ಪ್ರಕಾರನೇ ಒಂದು ಗಿಡಕ್ಕೆ 7ರಿಂದ 8 kg ಅಂತಾರೆ. ನಾವು 5 kg ಔಟ್ಪುಟ್ ತಗೊಂಡ್ರು ಒಂದ್ ಗಿಡದಲ್ಲಿ. ಈಗ 1 ಎಕರೆಗೆ 7,000 ನಾರ್ ಬರುತ್ತೆ.
7,000 ನಾರ ಅಂದ್ರೆ ಅವ್ರ ಪ್ರಕಾರ 38 ಟನ್ ಆಗುತ್ತೆ ಸರ್. ನಮ್ ಪ್ರಕಾರ 5 kg ಅಂದ್ರೆ 38 ಟನ್ ಆಗೋದು. 30 ಟನ್ಗೆ ಅವರೇಜ್ ಪ್ರೈಸ್ ಬಂದು ಏನ್ ಅಂತ ಪ್ರೈಸ್ ಸಿಗಲ್ಲ ಸರ್ ನಮ್ಗೆ. ಅವರೇಜ್ 30 ರೂಪಾಯಿ ಸಿಕ್ಕಿದ್ರು ಎಷ್ಟು ಬಂದ್ಬಿಡುತ್ತೆ ಸರ್. ಆ ಲೆಕ್ಕ ತಗೊಂಡ್ರೆ ನಾವು 10 ಲಕ್ಷ ಕಷ್ಟ ಇರುತ್ತಲ್ಲ. 10 ಲಕ್ಷ ಆಗಲ್ಲ. ಒಂದು ಆ ಲೆಕ್ಕ 30 ರೂಪಾಯಿ ಅವರೇಜ್ ಸಿಕ್ಕಿದ್ರು ಒಂದು 9 ಲಕ್ಷ 10 ಲಕ್ಷ ತನಕ ಮಾಡ್ಬೋದು. ಅದ್ರಲ್ಲಿ ನಮ್ಮ ಎಕ್ಸ್ಪೆನ್ಸಿವ್ ತಿಂಗಳಿಗೆ ಒಂದು 50,000 ಬೇಕಾಗುತ್ತೆ. ಮೇಂಟೆನೆನ್ಸ್ಗೆ, ಲೇಬರ್, ಔಷಧಿ, ಗೊಬ್ಬರ ಎಲ್ಲ ಬೇಕಾಗುತ್ತೆ. ಸೀಡ್ ಬೇರೆ ತುಂಬಾ ಕಾಸ್ಟ್ಲಿ ಇದು. ಏನ್ ರೇಟ್ ಇದೆ ಸರ್ ಬೀಜ ಇದು? ಸರ್ ಇದು ರಿಸ್ವಾನ್ ಎಮ್ರಿಸ್ಟಾರ್ ಅಂತ 9 ರೂಪಾಯಿ 10 ಪೈಸೆ ಬೀಜ ಬೀಳುತ್ತೆ ಸರ್. ಬೀಜನೇ 9 ರೂಪಾಯಿ 10 ಪೈಸೆ ಬೀಳುತ್ತೆ. ಗಿಡ ಬೆಳೆಸೋದಕ್ಕೆ 1 ರೂಪಾಯಿ ಖರ್ಚು ಬರುತ್ತೆ ಸರ್. ಆಲ್ಮೋಸ್ಟ್ 10 ರೂಪಾಯಿ ಒಂದ್ ಗಿಡ. 10 ರೂಪಾಯಿ ಒಂದ್ ಗಿಡ. ಅದೇ ಈಗ ಸರ್, ಈಗ ಟನ್ನೇಜ್ ಲೆಕ್ಕ ಕೊಟ್ರೆ ಚೆನ್ನಾಗಿ ಬೆಳೆ ಮಾಡಿದ್ರೆ ಇಷ್ಟು ಬೆಳಿಬಹುದು ಅಂತ. ಪ್ರೈಸಸ್ ಸರ್ ಇದು ಡೌನ್ ಅಂದ್ರೆ ಏನ್ ರೇಟ್ ಆಗುತ್ತೆ? ಒಳ್ಳೆ ಡೌನ್ ಅಂದ್ರೆ ನಾವು 15 ರೂಪಾಯಿಗೆ ಕೊಟ್ಟಿದೀವಿ ಸರ್. 15 ರೂಪಾಯಿ ಕೊಟ್ಟಿದೀವಿ. ಕೊರೋನಾ ಟೈಮ್ ಅಲ್ಲೆಲ್ಲ 12 ರೂಪಾಯಿ ಕೊಟ್ಟಿದೀವಿ. ಲಾಸ್ಟ್ ಟೈಮ್ ಮಾಡಿದ್ದಾಗ ಮಿನಿಮಮ್ ಬಂದು 22 ರೂಪಾಯಿ 25 ರೂಪಾಯಿ ಇತ್ತು. ಈಗೇನೋ ಸ್ವಲ್ಪ ಪ್ರೈಸ್ ಒಂದು 30-32 ರೂಪಾಯಿ ತನಕ ಇದೆ. ಈಗ ಪರವಾಗಿಲ್ಲ. ಈಗ ಬೆಳೆ ಈ ರೇಟ್ ಇದೆ ಸರ್. ಈ ರೇಟ್ ಇದ್ರೆ ಪರವಾಗಿಲ್ಲ. ಅವರೇಜ್ 30 ರೂಪಾಯಿ ಸಿಕ್ಕಿದ್ರು ಸಾಕು ರೈತರಿಗೆ. ಒಂದಷ್ಟು ಸಿಗುತ್ತೆ ಅಷ್ಟೇ. ನೀವು ಹೇಳ್ದಂಗೆ ಸರ್ 15 ಲಕ್ಷ 20 ಲಕ್ಷ ಅದೆಲ್ಲ ಸುಳ್ಳು ಸರ್. ಸರ್ ಅದೇ ಈಗ ಕೆಲವ್ರಿಗೆ ಏನೋ ಗೊತ್ತಿಲ್ಲ, ವ್ಯೂಸ್ಗೋಸ್ಕರ ಕೆಲವರು ವಿಡಿಯೋಸ್ ಮಾಡ್ತಾರೆ. ಅದೇ ನಮ್ ಚಾನಲ್ ಅಲ್ಲಿ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಫಾರ್ಮರ್ಸ್ ಗೆ ರಿಯಾಲಿಟಿ ಕೊಡ್ಬೇಕು. ದುಡ್ಡು ಮಾಡೋದು ಬಿಡೋದು ಅವ್ರವ್ರ ಹಣೆ ಬರ್ಕ್ ಬಿಟ್ಟಿದ್ದು. ಈಗ ಅವ್ರ ಲೆಕ್ಕದಲ್ಲಿ ಏನು 100 ಟನ್ ಬೆಳೆದ್ಬಿಟ್ಟು 30 ರೂಪಾಯಿ ಲೆಕ್ಕ ಮಾಡಿದ್ರೆ 100 ಟನ್ ಅಲ್ಲ ಇಲ್ಲ ಸರ್. ಅಲ್ಲ, ಅವ್ರ ಲೆಕ್ಕ ಬರ್ಬೇಕ್ರೆ 100 ಟನ್ ಬೆಳಿಬೇಕು, 20 ರೂಪಾಯಿ ರೇಟ್ ಸಿಗ್ಬೇಕು ಅಂತ. ಹೌದು, ಅವ್ರು ಹೇಳೋ ಪ್ರಕಾರ ಈಗ ನಾನು ಹೇಳಿದ್ನಲ್ಲ, 100% ಬೆಳೆ ಬೆಳೆದ್ರು 50 ಟನ್ ಬೆಳೆದ್ರು ಸುಮಾರು ಅವ್ರ ಲೆಕ್ಕ ಒಂದು 50 ರೂಪಾಯಿ ಮಾಡಿದ್ರು 25 ಲಕ್ಷ ಆಗುತ್ತೆ. 50 ರೂಪಾಯಿ ಅವರೇಜ್ ಸಿಗಲ್ಲ ಸರ್. 50 ರೂಪಾಯಿ ಸಿಗಲ್ಲ ಅವರೇಜ್. ಒಂದ್ಸಲ 20 ರೂಪಾಯಿ ಆಗುತ್ತೆ, ಒಂದ್ಸಲ 30 ಆಗುತ್ತೆ. ಮ್ಯಾಕ್ಸಿಮಮ್ ಎಲ್ಲ 40-50 ಎಲ್ಲ ಒಂದೊಂದ್ ಟೈಮ್ ಹೋಗುತ್ತೆ. ಈಗೆಲ್ಲ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ 40 ರೂಪಾಯಿ 50 ರೂಪಾಯಿ ಮಾರೇ ಇಲ್ಲ ಸರ್. ಆದ್ರೆ ಎಂಟೇ ಕಾಪ್ಟು ಸಿಗಲ್ಲ, ಆ ರೇಟ್ ಅಂತೂ ಸಿಗಲ್ಲ. ಯಾವಾಗ್ಲೋ 1 ವಾರದಲ್ಲೋ 2 ವಾರದಲ್ಲೋ ಸಿಗುತ್ತೆ, ಮತ್ತೆ ಡ್ರಾಪ್ ಆಗುತ್ತೆ. ಅವರೇಜ್ ನಮ್ಗೆ ಒಂದ್ ಲೆವೆಲ್ಗೆ ಒಂದು 30 ರೂಪಾಯಿ ಅವರೇಜ್ ಸಿಕ್ಕಿದ್ರು ಸಾಕು ಅಂತ ನಾವು ಮಾಡ್ತೀವಿ ಸರ್. ಲಾಸ್ ಏನಾಗೋದಿಲ್ಲ. 30 ರೂಪಾಯಿ ಸಿಕ್ಕಿದ್ರೆ ಲಾಸ್ ಇಲ್ಲ ಅವರೇಜ್ ಸಿಕ್ಕಿದ್ರೆ. ಸರ್ ಆಮೇಲೆ ಗಿಡ ನೀವು ಗೊಬ್ಬರ ಹಾಕಿರೋದು, ಮತ್ತೆ ಬೆಡ್ ಪ್ರಿಪ್ರೇಷನ್ ಗೆ ಸಾಯಿಲ್ ಪ್ರಿಪ್ರೇಷನ್, ಮತ್ತೆ ಔಷಧಿಗಳು ಎಲ್ಲ ಈಗ ಇಳುವರಿ ಪ್ರಾರಂಭ ಆಗಿದೆ ಅಲ್ಲ ನಿಮ್ಗೆ? ಹೌದು ಸರ್. ಇಲ್ಲಿವರೆಗೂ ಎಷ್ಟು ಖರ್ಚು ಬಂದಿದೆ ಸರ್ ಅವರೇಜ್? ಸರ್ ಈಗ ನಾನು ಆಗ್ಲೇ ಹೇಳಿದೆ, 10 ರೂಪಾಯಿ ಒಂದ್ ನಾರ್ ಬೀಳುತ್ತೆ. 70,000 ಬರೀ ನಾರ್ಗೆ ಆಯ್ತು. 70,000 ಆಯ್ತು. ಕೊಟ್ಟಿಗೆ ಗೊಬ್ಬರ ಒಂದು 7 ಲೋಡ್ 8 ಲೋಡ್ ಓಡಿಸಿದ್ವಿ. ನನ್ನ ಪ್ರಕಾರ ಇಲ್ಲಿ ತನಕ 1 ಲಕ್ಷ ಆಗಿದೆ ಸರ್. ಖರ್ಚು 1 ಲಕ್ಷ ಆಗಿದೆ. ನಿಮ್ಗೆ ಇದು ಹಾಕಿರೋ ಇನ್ವೆಸ್ಟ್ಮೆಂಟ್ ಬರೋದಕ್ಕೇನೆ ಆ ಲೆಕ್ಕದಲ್ಲಿ ನಿಮ್ಗೆ 5 ಟನ್ 6 ಟನ್ ಇಳುವರಿ ಬರುತ್ತೆ? ಹೌದು ಸರ್. ಈ ರೇಟ್ ಅಲ್ಲಿ ಈಗ ಇದೆಯಲ್ಲ, ಈ ಪ್ರೈಸ್ ಅಲ್ಲಿ 30 ರೂಪಾಯಲ್ಲಿ ಬೇಕಾಗುತ್ತೆ ಸರ್. 5-6 ಟನ್ ಬೇಕಾಗುತ್ತೆ. 5-6 ಟನ್ ಅಂದ್ರೆ ನಾವು ಹೆಚ್ಚು ಕಡಿಮೆ 2 ವಾರ ಆಗ್ಬಿಡುತ್ತೆ. 2 ವಾರ ಆಗ್ಬಿಡುತ್ತೆ. ಹೌದು ಸರ್. ಅದ್ರಲ್ಲೂ ನೀವು ಕ್ರಾಪ್ ನ ಅಲ್ಲೇ ಸ್ಟಾಪ್, ನಾನು ಹಿಂಗ್ ಹೋಗ್ತಾ ಇರ್ತೀನಿ. ಅದ್ರಲ್ಲೂ ನೀವು ಈ ಕ್ರಾಪ್ ನ ಚೆನ್ನಾಗಿ ಉಳಿಸ್ಕೊಂಡ್ರೆ ಇದ್ರ ಮೇಲೆ ಇನ್ನೂ ನಿಮ್ಗೆ ಲಾಭ ಬರೋ ನಿರೀಕ್ಷೆ ಇದೆ ಅಲ್ವಾ? ಹೌದು. ರೋಗಗಳು ಏನೋ ಸಿಗದೆ ಇರೋ ತರ ಹೌದು. ಅದು ಈಗ ಕೋಲ್ಡ್ ಇದೆ, ಈ ಟೈಮ್ ಎಲ್ಲ ಡೌನ್ ಮಿಡಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಬೂದಿ ರೋಗ ಎಲ್ಲ ಸ್ಟಾರ್ಟ್ ಆಗುತ್ತೆ. ವೈಟ್ ಪ್ಲೇ, ಬೂದಿ ರೋಗ, ಮತ್ತೆ ಟ್ರಿಪ್ಸ್ ಇದೇ ಪ್ರಾಬ್ಲಮ್ ಈಗ. ಆಲ್ಮೋಸ್ಟ್ ಈಗ ಹೊರಗಡೆ ಮಳೆ ಬೀಳ್ತಾನೆ ಇದೆ ಸರ್. ಹೌದು, ಮಳೆ ಬೀಳ್ತಾ ಇದೆ ಸರ್. ಮಾಡ್ಬೋದು ಸರ್ ಆ ಲೆಕ್ಕಕ್ಕೆ. ಈಗ ತಿಂಗಳು ಎಂಟರ್ ಕ್ರಾಪ್ ಬಂದು ಒಂದು ಸೌತೆಕಾಯಿ ಬೆಳೆ ಒಂದು 3-3.5 ತಿಂಗಳು ಕ್ಲೋಸ್ ಆಗುತ್ತೆ. ವರ್ಷಕ್ಕೆ 2 ಸಲ ಹಾಕೊಂಡ್ಬಿಟ್ರೆ ಸಾಕಲ್ವಾ ಸರ್ ಅವ್ರು ಹೇಳೋ ಪ್ರಕಾರ? ಹಂಗಿದ್ರೆ ಈಗ ಎಷ್ಟು ದಿನದ ಕ್ರಾಪ್ ಸರ್ ಇದು? ಬೆಳೆ ಎಷ್ಟು ದಿನಕ್ಕೆ ಗಿಡ ನಾಟಿ ಮಾಡಿದ್ಮೇಲೆ ಇಳುವರಿ ಬರುತ್ತೆ ನಿಮ್ಗೆ ಸರ್? ಇದು ಕ್ರಾಪ್ ಬಂದು 40-45 ದಿನಕ್ಕೆ ಬಂದ್ಬಿಡುತ್ತೆ ಸರ್. ಬೇಗನೆ 42 ದಿನಕ್ಕೆ ಬರುತ್ತೆ. ನಾವು ಸೀಡು ನಾವು ಹಾಕಿ 42 ದಿನಕ್ಕೆ ಸಂಪಾದಿಸ್ತೀವಿ. ಮೇಂಟೈನ್ ಮಾಡಿದ್ರೆ ಇಳುವರಿ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿವಸ ಇಟ್ಕೋಬಹುದು ಸರ್? 2 ತಿಂಗಳು ಇಡ್ಬೋದು. 2 ತಿಂಗಳು ಚೆನ್ನಾಗಿರುತ್ತೆ. 2.5-3 ತಿಂಗಳ ತನಕ ಇಟ್ಕೋಬಹುದು. ಅಂದ್ರೆ ಮಾರ್ಕೆಟಿಂಗ್ ಸದ್ಯದ ಪರಿಸ್ಥಿತಿನಲ್ಲಿ ಮಾರ್ಕೆಟ್ಗೆ ಏನ್ ತೊಂದರೆ ಇಲ್ವಲ್ಲ? ಇದಕ್ಕೆ ಮಾರ್ಕೆಟ್ಗೆ ಏನ್ ತೊಂದರೆ ಇಲ್ಲ ಸರ್. ಮಾರ್ಕೆಟ್ಗೆ ಈಗೆಲ್ಲ ಇಂಗ್ಲಿಷ್ ಕುಕುಂಬರ್ ಈಗೆಲ್ಲ ಪರಿಚಯನ ಎಲ್ಲಾರ್ಗು. ಹೌದು. ಮೊದ್ಲೆಲ್ಲಾನು ಗೊತ್ತಾಗ್ತಿರ್ಲಿಲ್ಲ. ಮಾರ್ಕೆಟ್ಗೆ ಏನ್ ತೊಂದರೆ ಇಲ್ಲ ಸರ್. ಈಗ ನಾವು ಆಲ್ಮೋಸ್ಟ್ ನಾವು ರಿಸ್ಕ್ ತಗೊಳ್ಳಲ್ಲ. ನಾವು ಒಬ್ರೇ ಇರೋದು. ನಾವು ಒಬ್ರೇ ಮಾಡ್ಬೇಕಾಗತ್ತೆ. ಇಲ್ಲೇ ಬರ್ತಾರೆ, ಕಮಿಷನ್ ಇಲ್ಲದೆ ನಾವು ಇಲ್ಲೇನೆ ನಾವು ಏನಿದೆಯಾ ನಾವು ಕಾಯಿ ಕಿತ್ತು ಅವ್ರಿಗೆ ವೆಯ್ಟ್ ಮಾಡಿ ಹಾಕಿ ಇಲ್ಲೇ ನಾವು ಕ್ಯಾಶ್ ತಗೊಂಡ್ಬಿಡ್ತೀವಿ. ಅಷ್ಟೇ. ಇದು ಈಗ ಮಾರ್ಕೆಟ್ ಸಾಗಿಸ್ಕೊಂಡು ಹೋಗಿ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಕಮಿಷನ್ ದೊಡ್ಡ ಹಿಂಸೆ ಅದು.
ಹೌದು ಸರ್, farmers ಗೆ. ಒಂದ್ 5 ರೂಪಾಯಿ ಕಡಿಮೆ ಆದ್ರೂ ನಮ್ಗೆ ಅದೇ ಖರ್ಚು ಬರುತ್ತೆ. ಹಾ, ಬಾಕ್ಸ್ ಮಾಡ್ಬೇಕು, ಟ್ರಾನ್ಸ್ಪೋರ್ಟೇಶನ್, ಅಲ್ಲೋಗಿ ಅವ್ರ ಕಮಿಷನ್ ಕೊಡ್ಬೇಕು. ಹಾ, ಅದರಿಂದ ನಮ್ಗೆ ಒಬ್ಬಂಟಿಗರು ನಾವು ಇಲ್ಲೇನೆ ಕೊಡೋದು ಬೆಟರ್ ಅನ್ಸುತ್ತೆ. ಹಾ. ಸರ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಇನ್ಸೆಕ್ಟಿಸೈಡ್ಸ್ ಆಗ್ಲಿ ಫಂಗಿಸೈಡ್ ಆಗ್ಲಿ ತುಂಬಾ ಡೋಸೇಜ್ ಕಡಿಮೆ ಮಾಡಿ ಸ್ಪ್ರೇ ಮಾಡ್ಬೇಕಲ್ವಾ? ಹೌದು ಸರ್, ಈಗ ಆಕ್ಚುಲಿ ಈಗ ಓಪನ್ ಫೀಲ್ಡ್ಗೂ ಕುಕುಂಬರ್ಗೂ ಒಳಗಡೆ ಕುಕುಂಬರ್ಗೂ ಹಾ, ಏನ್ ನಾವು ಸ್ಪ್ರೇ ಮಾಡ್ತೀವಿ ಅದ್ರಲ್ಲಿ 50% ಮಾಡಿದ್ರೆ ಸಾಕು ಡೋಸೇಜ್. ಒಂದು ಚೂರು ಡೋಸೇಜ್ ಜಾಸ್ತಿ ಆದ್ರೂ ಹಾ, ಫುಲ್ಲು ಸ್ಕ್ರಾಚ್ ಆಗುತ್ತೆ ಸರ್ ಗಿಡ. ಹಾ, ಹಾ, ಫುಲ್ಲು ಗಿಡನೇ ಡ್ಯಾಮೇಜ್ ಆಗುತ್ತೆ. ನಾವು ಅನುಭವಿಸಿದೀವಿ ನಾವು. ಹಾ, ಹೊರಗಡೆ ಡೋಸೇಜು ಒಳಗಡೆ ಅದಕ್ಕಿಂತ ಕಡಿಮೆ ಹಾಕೊಂಡ್ರು ಸ್ವಲ್ಪ ತೊಂದರೆ ಆಗುತ್ತೆ. ಹಾ. ಹೊರಗಡೆ ಒಂದು 2 ml ಹಾಕೋದು, ಒಳಗಡೆ 1 ml ಹಾಕೊಂಡ್ರು ಸಾಕು ಸರ್. ಹೌದು, ಡೋಸೇಜ್ ತುಂಬಾ ಕಡಿಮೆ ಮಾಡ್ಬೇಕು. ಸ್ಪೆಷಲಿ ಸೌತೆಕಾಯಿ ಸರ್, ಈ ಸೌತೆಕಾಯಿ ಕುಕುಂಬರ್, ಇಂಗ್ಲಿಷ್ ಕುಕುಂಬರ್ ಸ್ಪೆಷಲಿ ಹಾ. ತುಂಬಾ ಸೂಕ್ಷ್ಮವಾದ ಬೆಳೆ ಸರ್. ಹೌದು. ಒಂದು ಚೂರು ಡೋಸೇಜ್ ಜಾಸ್ತಿ ಆಗ್ಬಾರ್ದು. ಹಾ. ಮತ್ತೆ ಸ್ಪೆಷಲಿ ಫಂಗಿಸೈಡ್ ಸರ್, ಫಂಗಿಸೈಡ್. ಫಂಗಿಸೈಡ್ ಹೊಡಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಸರ್ ಇದು ಅಷ್ಟೇ, ಕೆಮಿಕಲ್ ಗೊಬ್ಬರನೂ ಅಷ್ಟೇ ನೀವು ಹೆಚ್ಚು ಕಮ್ಮಿ ಮಾಡಿದ್ರೆ ಅದ್ರಲ್ಲಿ ಸ್ವಲ್ಪ ಇಳುವರಿ ಮೇಲೇನೋ ತೊಂದರೆ ಆಗ್ಬೋದಲ್ವಾ? ಈ ಎಲ್ಲ ತೊಂದರೆ ಆಗುತ್ತೆ ಸರ್. ಮಚ್ಚೆಗಳು ಬರೋದು, ವೈಟ್ ಆಗುತ್ತೆ ಸರ್. ಮಚ್ಚೆ ಬರೋದು, ವೈಟ್ ಆಗಿ ಮಚ್ಚೆ ಬರೋದು, ಡಾರ್ಕ್ ಬರೋದು, ಆತರ ಎಲ್ಲ ಆಗುತ್ತೆ. ಜಾಸ್ತಿ ನೀರ್ ಬಿಟ್ರು ಆಗುತ್ತೆ, ಗೊಬ್ಬರ ಜಾಸ್ತಿ ಆದ್ರೂ ಆಗುತ್ತೆ. ತುಂಬಾ ಸೆನ್ಸಿಟಿವ್ ಕ್ರಾಪ್ ಅಲ್ವಾ? ತುಂಬಾ ಸೆನ್ಸಿಟಿವ್ ಸರ್. ಯಾಕೆಂದ್ರೆ ನಾವು ಓಪನ್ ಫೀಲ್ಡ್ ಅಲ್ಲಿ ಹೆಂಗೋ ಬೇಗ ಮಾಡ್ಬೋದು, ಇದ್ರಲ್ಲಿ ಈ ಬೆಳೆ ಏನ್ ಮಾಡೋದು ತುಂಬಾ ಸಮಸ್ಯೆ. ಅಂದ್ರೆ ಅಷ್ಟೇ ಸೂಕ್ಷ್ಮವಾದ ಬೆಳೆ ಅಂತ ಹೌದೌದು ಹೇಳ್ಬೋದು. ಸರ್, ತುಂಬಾ ಕಷ್ಟ ಇದೆ. ಇಂಗ್ಲಿಷ್ ಕುಕುಂಬರ್ ಸ್ಪೆಷಲಿ ಇದು ಮಾತ್ರ ತುಂಬಾ ಸೂಕ್ಷ್ಮವಾದ ಬೆಳೆ ಸರ್. ನೆಟ್ ಹೌಸ್ ಅಲ್ಲಿ ಮಾಡ್ತಾರಲ್ವಾ? ನೆಟ್ ಹೌಸ್ ಅಲ್ಲಿ ಮಳೆಗಾಲದಲ್ಲಿ ಮಾಡೋದು ತುಂಬಾ ಕಷ್ಟ ಅಲ್ವಾ ಹೊರಗಡೆ ಮಾಡ್ಬೇಕಾದ್ರೆ? ನೆಟ್ ಹೌಸ್ ಕೇಳಿದೀನಿ ಸರ್, ಕೇಳಿದೀನಿ. ನಮ್ ಫ್ರೆಂಡ್ಸ್ ಎಲ್ಲ ಮಾಡಿರೋರು ಇದಾರೆ. ಹಾ. ಈ ಮಳೆಗಾಲದಲ್ಲಿ ಏನ್ ತೊಂದರೆ ಅಂದ್ರೆ, ಈಗ ಹೊರಗಡೆ ನೋಡಿ ಫುಲ್ ಮಳೆ ಬರ್ತಾ ಇದೆ. ಈ ಹೂವ ಎಲ್ಲಾನು ಮಳೆ ಬಿದ್ದು ತೇವಾಂಶ ಹೂವ ಇಲ್ಲೆಲ್ಲ ನೀರ್ ಸೇರ್ಕೊಂಡು ಹಂಗೆ ಡ್ರಾಪ್ ಆಗುತ್ತೆ, ಫುಲ್ ಡ್ರಾಪ್ ಆಗ್ಬಿಡುತ್ತೆ. ಇದ್ ಮತ್ತೆ ಇಮಿಡಿಯೇಟ್ ಆಗಿ ಬೂದಿ ಸ್ಟಾರ್ಟ್ ಆಗ್ಬಿಡುತ್ತೆ, ಬೂದಿ ರೋಗ ಸ್ಟಾರ್ಟ್ ಆಗುತ್ತೆ. ಅದು ಪ್ರಾಬ್ಲಮ್ ನಮ್ಗೆ ಪಾಲಿ ಹೌಸ್ ಅಲ್ಲಿ ಆ ಪ್ರಾಬ್ಲಮ್ ಇರಲ್ಲ ಸರ್. ಮಳೆಗಾಲದಲ್ಲಿ ನಾವು ಬೆಳಿಬಹುದು. ಅದರಿಂದ ನಾವು ರೀಸನ್ನೇ ಈ ಮಳೆಗಾಲದ ಈ ಟೈಮಲ್ಲಿ ಹಾಕಿರೋದು, ಹೊರಗಡೆ ಮಾಡೋದಿಕ್ ಆಗಲ್ಲ ಅನ್ನೋದಕ್ಕೋಸ್ಕರನೇ ಈ ಟೈಮಲ್ಲಿ ನಾವು ಮಾಡಿರೋದು ಸರ್ ಬೆಳೆ. ತುಂಬಾ ಸಮಸ್ಯೆ ಹೊರಗಡೆ ಮಾಡೋದು. ಹೌದೌದು ಸರ್, ಚಾಲೆಂಜ್ ತಗೊಂಡ್ ಮಾಡ್ಬೇಕಾಗುತ್ತಲ್ಲ ಸರ್ ಹೌದು ಸರ್. ನಮಗೂ ತುಂಬಾ ಚಾಲೆಂಜ್ ಇದೆ. ಈಗ ನಾರ್ಮಲ್ ಟೈಮ್ ಅಲ್ಲಿ ನೆಟ್ ಹಾಕಿ ಬೆಳಿತಾರೆ, ನಾವು ಪಾಲಿ ಹೌಸ್ ಮಾಡಿನೂ ಏನ್ ಯೂಸ್ ಇಲ್ಲ. ಅವ್ರ ಸಮ ನಾವು ಮಾಡೋದಿಕ್ಕೂ ಆಗಲ್ಲ. ಅದರಿಂದ ಹೊರಗಡೆ ಯಾವ ಓಪನ್ ಫೀಲ್ಡ್ ಅಲ್ಲಿ ಯಾವ ಟೈಮಲ್ಲಿ ಯಾವ ಬೆಳೆ ಆಗಲ್ಲ ಆ ಟೈಮಲ್ಲಿ ಪ್ಲಾನ್ ಮಾಡಿ ಪಾಲಿ ಹೌಸ್ ಅಲ್ಲಿ ಹಾಕೊಂಡ್ರೆ ಒಳ್ಳೇದು ಅಂತ ನಮ್ಮ ಪ್ರಕಾರ. ನನ್ನ ಅನುಭವ 5 ವರ್ಷ ಆಯ್ತು ಪಾಲಿ ಹೌಸ್ ಮಾಡಿ. ಅದರಿಂದ ಈ ತರ ಮಾಡೋಣ ಅಂತ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ನೀವು ಹೊರಗಡೆ ಮಾಡೋ ಕೃಷಿಗೂ ನೀವು ಮಾಡೋ ಕೃಷಿಗೂ ಡಿಫ್ರೆನ್ಸ್ ಇಟ್ಕೊಂಡ್ರೇನೆ, ಇಲ್ಲಾಂದ್ರೆ ವ್ಯತ್ಯಾಸ ಏನಿರುತ್ತೆ ಸರ್? ಇಷ್ಟು ಬಂಡವಾಳ ಹಾಕಿ. ಹೌದು ಸರ್, ನಾವು ಬಂಡವಾಳ ಹಾಕಿ ವೇಸ್ಟ್ ಆಗುತ್ತೆ. ಅವರು ಮಾಡೋದು, ನಾವು ಹೊರಗಡೆ ಮಾಡೋದು, ಒಳಗಡೆ ಮಾಡೋದು ಒಂದೇ ಆದ್ರೆ ಏನು ವ್ಯತ್ಯಾಸ ಇರಲ್ಲ. ಅದರಿಂದ ಏನಾದ್ರೂ ನಾವು ಸ್ಪೆಷಲ್ ಆಗಿ ಮಾಡ್ಬೇಕಂತಾನೆ. ಈಗ ನಾನು ಇಷ್ಟು ದಿನ ಕಲರ್ ಕ್ಯಾಪ್ಸಿಕಮ್ ಮಾಡಿದ್ದು ಅದೇ ರೀಸನ್. ಓಪನ್ ಫೀಲ್ಡ್ ಅಲ್ಲೆಲ್ಲ ಮಾಮೂಲಿ ಕ್ಯಾಪ್ಸಿಕಮ್ ಮಾಡ್ತಾರೆ, ಒಳಗಡೆ ಮಾಡಿದ್ದು ಏನೋ ಒಂದಷ್ಟು ಸಿಗುತ್ತೆ ಅಂತ ಮಾಡಿದ್ವಿ, ಅದು ಸಿಗ್ತಾ ಇಲ್ಲ ಸರ್. ಕ್ಯಾಪ್ಸಿಕಮ್ ಅಲ್ಲಿ ನಿಮ್ ಸಕ್ಸಸ್ ರೇಟ್ ಕಾಣಿಸಿಲ್ವಾ ಸರ್? ಇಲ್ಲ ಸರ್, ನಾನು 3 ಬೆಳೆ ಮಾಡಿದೆ, 3 ಬೆಳೆಲ್ಲೂ ಸಕ್ಸಸ್ ಆಗಿಲ್ಲ ಸರ್. ನಮ್ದು ಇಳುವರಿ ಎಲ್ಲ ಚೆನ್ನಾಗಿತ್ತು, ಗಿಡನೂ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯ್ತು. ನನ್ ಬ್ಯಾಡ್ ಲಕ್ ಏನೋ ಪ್ರೈಸಸ್ ನನಗೆ ಸೆಟ್ ಆಗಿಲ್ಲ. ಈಗ ಇದು ನಿಮ್ಗೆ ಬೆಳೆ ಪರವಾಗಿಲ್ಲ ಅನ್ಸುತ್ತೆ ಸರ್? ಪರವಾಗಿಲ್ಲ ಸರ್. ಇನ್ವೆಸ್ಟ್ಮೆಂಟ್ ಕ್ಯಾಪ್ಸಿಕಮ್ಗೆ ಕಂಪೇರ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಕಮ್ಮಿ. ಒಂದು ಅವರೇಜ್ ಇನ್ಕಮ್ ಇದ್ದೇ ಇರುತ್ತೆ. ಫುಲ್ ಲಾಸ್ ಕ್ಯಾಪ್ಸಿಕಮ್ ತರ ಕೈ ಸುಟ್ಕೊಳಕಂತೂ ಆಗಲ್ಲ. ಒಂದು ಅವರೇಜ್ ನಾವು ಏನ್ ಬಂಡವಾಳ ಹಾಕಿರ್ತೀವೋ, ಬಂಡವಾಳ ಬಂದು ಇನ್ನೊಂದು ಬೆಳೆಗಾದ್ರೂ ಲಾಸ್ ಆದ್ರೂ ಇನ್ನೊಂದು ಬೆಳೆಗಾದ್ರೂ ಆಗಸ್ಟ್ ಆದ್ರೂ ಬರುತ್ತೆ. ರೈತರಿಗೆ ಅದೊಂದೇ ಆಸೆ. ಹೌದು, ಏನು ನಮ್ಗೇನ್ ಜಾಸ್ತಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಬೆಳೆಗೆ ಆಗೋಷ್ಟಾದ್ರೆ ಸಂತೋಷ. ನೀವು ಇನ್ವೆಸ್ಟ್ಮೆಂಟ್ ಗೆ ಎಲ್ಲೂ ಹೋಗ್ಬಾರ್ದು. ಇನ್ವೆಸ್ಟ್ಮೆಂಟ್ ಲಾಸ್ ಆಗದೆ ಬಂದ್ರೆ ಅದೇ ಅದೃಷ್ಟ ಅಲ್ಲ ಸರ್ ಈಗಿನ ಬೆಳೆಗಳಲ್ಲಿ? ಹೌದು ಸರ್, ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ ಆದ್ರೂ ಬರ್ಬೇಕು ಇನ್ನೊಂದು. ಅವಾಗ ರೈತರು ಸಕ್ಸಸ್ ಅಂತ ಇಷ್ಟಕ್ಕೆ ಹೇಳ್ಬಹುದು. 15 ಲಕ್ಷ 20 ಲಕ್ಷ ಮಾಡ್ಬಿಡಕ್ಕಲ್ಲ, ಆಗಲ್ಲ ಸರ್ ಈಗ. ಹೌದು, ಸರಿ ಸರ್. ಇದ್ರ ಬಗ್ಗೆ ನಿಜ ರಿಯಾಲಿಟಿ ವಿಡಿಯೋ ಅಂತ ಹೇಳಿ ಬಂದಿದ್ದೆ. ಇದ್ರ ಬಗ್ಗೆ ಸತ್ಯ ಏನು, ಈ ಕೃಷಿನಲ್ಲಿ ಹೇಗೆ ಇನ್ಕಮ್ ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ನಮ್ಮ ಫಾರ್ಮರ್ಸ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂತ ನೀವು ವಿಡಿಯೋ ಕೊನೆಯಲ್ಲಿ ಈಗ ನೋಡಿದ್ರಿ. ಇದುವರೆಗೂ ಕಂಪ್ಲೀಟ್ ಫಸ್ಟ್ ಲಾಸ್ಟ್ ವರೆಗೂ ನೋಡೋರಿಗೆ ಕನ್ಫರ್ಮ್ ಆಗಿರುತ್ತೆ ಇದ್ರಲ್ಲಿ ನಿಜವಾಗ್ಲೂ ಅಷ್ಟೊಂದು ಇನ್ಕಮ್ ಇದೆ ಅಂತ. ನಿಜವಾಗ್ಲೂ ಅಷ್ಟೊಂದು ಇನ್ಕಮ್ ಇರೋ ಫಾರ್ಮರ್ಸ್ ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು ಅಲ್ವಾ? ಆದ್ರೆ ಕೆಲವು ಯೂಟ್ಯೂಬರ್ಸ್ ಸುಮ್ಮನೆ ವ್ಯೂಸ್ಗೋಸ್ಕರ ಹೇಳ್ತಾರೆ. ಅದನ್ನ ನಿಜವಾಗ್ಲೂ ಎಲ್ಲಾ ಬೆಳೆಗಳಲ್ಲೂ ಕಷ್ಟಪಟ್ರೆ ಅಂತ ಇನ್ಕಮ್ ಇದೆ ಅಂದ್ರೆ ಅವ್ರು ಹೇಳೋ ಪ್ರಮಾಣದಲ್ಲಿ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಇನ್ಕಮ್ ಬರಾಗಿದ್ರೆ ರೈತರಿಗೆ ಯಾಕೆ ಇಷ್ಟೊಂದು ಕಷ್ಟ ಇರ್ಬೇಕಲ್ವಾ? ಇದೇ ರೀತಿ ಕೃಷಿ ಸಂಬಂಧಿತ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ಬೆಳೆಗಳು ಮಾಡ್ತಾರೆ, ಚೆನ್ನಾಗಿರಿ. ನಮಸ್ಕಾರ.